ಕೆಲವೊಂದು ದಿನಗಳಲ್ಲಿ ಏನೋ ಯೋಚನೆ ಮಾಡ್ಕೊಂಡು ಅಡುಗೆ ಮಾಡ್ತೀವಿ, ಆವಾಗ ಅಡುಗೆ ಕೆಟ್ಟೋಗುತ್ತೆ ಗಮನ ಅಲ್ಲಿಲ್ಲ ಅಂದಾಗ. ಇವತ್ತು ಒಂದು ಸ್ವಲ್ಪ ಹಾಗೆ ಆಯಿತು, ಒಂಚೂರು ಎಡವಟ್ಟಾಯಿತು. ಬಟ್ ಅಡುಗೆ ಕೆಟ್ಟೋಗಲಿಲ್ಲ. ಏನು ಅಂತ ಮುಂದೆ ಹೋಗ್ತಾ ಹೇಳ್ತೀನಿ. ರಾತ್ರಿ ಊಟಕ್ಕೆ ನಾನು ಮೂಲಂಗಿ ಪರಾಟ ಹಾಗೆಯೇ ಟೊಮೆಟೊ ಗೊಜ್ಜು ಮಾಡ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಮಾಡೋದು, ಸಾಮಾನ್ಯವಾಗಿ ಎಲ್ಲರೂ ಮಾಡಿರ್ತೀರ ಈ ಥರ ಟೊಮೆಟೊ ಗೊಜ್ಜು. ನಾನು ಜನರಲಾಗಿ ಮಾಡೋ ಥರನೇ ಮಾಡ್ತಾಯಿದ್ದೀನಿ. ಟೊಮೆಟೊ ಗೊಜ್ಜಿಗೆ ನಾನಿವತ್ತು ಈರುಳ್ಳಿ ಹಾಕಿ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಈರುಳ್ಳಿ ಹಾಕಲ್ಲ, ಹಾಗೆಯೇ ಟೊಮೆಟೊ ಗೊಜ್ಜು ಮಾಡ್ತೀನಿ. ಇದು ನಮ್ಮಮ್ಮ ಈ ಥರ ಮಾಡ್ತಿದ್ರು, ಸೊ ಅದೇ ಥರ ಮಾಡೋಣ ಅಂತ ಅನಿಸ್ತು, ಹಾಗಾಗಿ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡ್ಕೋತಾ ಇದ್ದೀನಿ. ನಾನು ಚಾಪರ್ಗೆ ಹಾಕ್ಕೊಂಡು ಚಾಪ್ ಮಾಡ್ಕೋತಾ ಇದ್ದೀನಿ, ಈಸಿ ಆಗುತ್ತೆ, ಬೇಗ ಆಗುತ್ತೆ. ಹಾಗೆಯೇ ತುಂಬ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡ್ಕೋಬೋದು ಅಂತ. ಇದಕ್ಕೆ ಸಾಂಬಾರು ಈರುಳ್ಳಿ ಇದ್ದರೆ ಅದನ್ನು ಕೂಡ ಚಾಪ್ ಮಾಡಿ ಹಾಕ್ಕೋಬೋದು ನೀವು, ಈ ಈರುಳ್ಳಿ ಬದಲು. ಅದು ಇನ್ನೂ ಚೆನ್ನಾಗಿರುತ್ತೆ ಫ್ಲೇವರು. ಇಲ್ಲ ಈರುಳ್ಳಿ ಬೇಡವೇ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಕೆಲವರು ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡ್ತಾರೆ, ನಾನು ಬೆಳ್ಳುಳ್ಳಿ ಏನು ಹಾಕ್ತಿಲ್ಲ. ನಮ್ಮಮ್ಮ ಬರೀ ಈರುಳ್ಳಿ ಟೊಮೆಟೊ ಹಾಕಿ ಮಾಡೋರು, ಸೊ ಅದೇ ಥರ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು 6 ಹಣ್ಣಾಗಿರುವಂತಹ ಟೊಮೆಟೊನ ತೊಗೊಂಡಿದ್ದೀನಿ, ಅದನ್ನು ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ಟೊಮೆಟೊನ ನಾನೇನು ಚಾಪರ್ಗೆ ಹಾಕ್ತಿಲ್ಲ, ಹಾಗೆಯೇ ಕಟ್ ಮಾಡ್ಕೋತಾ ಇದ್ದೀನಿ. ತುಂಬ ಹಣ್ಣಾಗಿದೆ ಟೊಮೆಟೊ, ಹಾಗಾಗಿ ಚಾಪರ್ಗೆ ಹಾಕಿದ್ರೆ ಮ್ಯಾಶ್ ಆಗಿಬಿಡುತ್ತೆ ಅಂತ ಹಾಗೆಯೇ ಕಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಚೆನ್ನಾಗಿ ಹಣ್ಣಾಗಿರಬೇಕು, ಆ ಥರ ಟೊಮೆಟೊ ಹಾಕಿದ್ರೇ ಟೇಸ್ಟು ಚೆನ್ನಾಗಿರೋದು. ಇದನ್ನು ಕೂಡ ಕಟ್ ಮಾಡಿಕೊಂಡು ಈಗ ಒಗ್ಗರಣೆಗೆ ಒಂದು ಪ್ಯಾನ್ಗೆ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ಕಡಲೆಕಾಯಿ ಎಣ್ಣೆನ ಬಳಸ್ತಾ ಇದ್ದೀನಿ. ಇದಕ್ಕೇನು ತುಂಬ ಎಣ್ಣೆ ಏನು ಬೇಕಿಲ್ಲ. ಇವತ್ತಂತೂ ಆದಷ್ಟು ಕಡಿಮೆ ಎಣ್ಣೆ ಹಾಕಿ ನಾನು ಎಲ್ಲ ಮಾಡ್ತಾ ಇರೋದು ಅಡುಗೆ. ಯಾಕಂದರೆ ವೀಕೆಂಡಲ್ಲೆಲ್ಲ ಅದು ಇದು ತಿಂತಿರ್ತೀವಿ, ಅಟ್ಲೀಸ್ಟ್ ಸ್ವಲ್ಪ ತಿನ್ನೋದ್ರಲ್ಲಾದರೂ ಎಣ್ಣೆ ಎಲ್ಲ ಕಡಿಮೆ ಹಾಕಿ ಮಾಡೋಣ ಅಂತ. ಸೊ ಸಾಸಿವೆ ಹಾಕಿ, ಇಂಗು ಹಾಕಿ, 1 ಸ್ಪೂನಷ್ಟು ಕಡಲೆಬೇಳೆ ಹಾಕಿ, ಸಾಸಿವೆ ಎಲ್ಲ ಸಿಡಿದ್ಮೇಲೆ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ 2 ಹಾಕಿದ್ದೀನಿ. ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಒಂಚೂರು ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು, ಟೊಮೆಟೊ ಹಾಕ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆಯೇ 1 ರಿಂದ 2 ಸ್ಪೂನಷ್ಟು ರಸಮ್ ಪೌಡ್ರು ನೋಡಿಕೊಂಡು ಹಾಕೋಬೋದು, ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ MTR ರಸಮ್ ಪೌಡ್ರ್ ಯೂಸ್ ಮಾಡಿದ್ದೀನಿ. ಅಚ್ಚ ಖಾರದ ಪುಡಿನೂ ತುಂಬ ಕಡಿಮೆ ಬಳಸಿದ್ದೀನಿ, ಇಲ್ಲಾಂದರೆ ನನ್ನ ಮಗಳು ತಿನ್ನೋದಿಲ್ಲ ಖಾರ ಆದರೆ ಅಂತ. ನೀವು ಬೇಕಾದ್ರೆ ಜಾಸ್ತಿನೂ ಹಾಕ್ಕೋಬೋದು, ಖಾರವಾಗಿ ಮಾಡ್ಕೋಬೋದು. ರುಚಿಗೆ ಕಲ್ಲುಪ್ಪನ್ನು ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ 2 ನಿಮಿಷ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಕುದಿಯೋಕ್ಕೆ ಒಂದು 2 ನಿಮಿಷ ಬಿಟ್ಟು, ಇದೊಂದು ಕುದಿ ಬಂದ ಮೇಲೆ ಇದಕ್ಕೆ ನೀರು ಹಾಕ್ಕೊಂಡ್ರೆ ಆಯಿತು. ತುಂಬ ಈಸಿ ಈ ಗೊಜ್ಜಂತೂ ಮಾಡೋದು, ಸಾಮಾನ್ಯವಾಗಿ ಎಲ್ಲರೂ ಮಾಡಿರ್ತೀರ. ಇದನ್ನು ಒಂದು 12 ರಿಂದ 15 ನಿಮಿಷದವರೆಗೂ ಸಣ್ಣ ಊರಿನಲ್ಲಿ ಬೇಯೋಕ್ಕೆ ಇಡ್ತಾಯಿದ್ದೀನಿ. ಇದು ಬೇಯೋಷ್ಟೊತ್ತಿಗೆ ನಾನಿಲ್ಲಿ ಒಂದು ಬಟ್ಲಿಗೆ ಒಂದು 1/4 ಕಪ್ಪಷ್ಟು ನೀರು ಹಾಕಿಬಿಟ್ಟು 1.5 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ, ಸ್ಲರಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಡಲೆ ಹಿಟ್ಟು ಬದಲು ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಯಾವ ಹಿಟ್ಟು ಬೇಕಾದರೂ ನೀವು ಬಳಸ್ಕೋಬೋದು. ಟೊಮೆಟೊ ಇನ್ನು ಸ್ವಲ್ಪ ಬೇಯಬೇಕು, ಅಷ್ಟೊತ್ತಿಗೆ ನಾನಿಲ್ಲಿ ಮೂಲಂಗಿನ ಗ್ರೇಟ್ ಮಾಡ್ಕೋತಾ ಇದ್ದೀನಿ. ಈ ಮೂಲಂಗಿನ ತುರ್ಕೊಂಡು ಪರಾಟಕ್ಕೆ ಹಾಕ್ಕೊಳ್ಳೋದು. ಸೊ ಇಲ್ಲಿ ಟೊಮೆಟೊ ಕೂಡ ಬೆಂದಿದೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ಸಲ ಇದಕ್ಕೆ ಸ್ಲರಿ ಆ್ಯಡ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿದ್ರೆ ಆಯಿತು. ಅದಕ್ಕೆ ಮುಂಚೆ ನಾನು ಬೆಲ್ಲ ಹಾಕೋದು ಮರ್ತುಬಿಟ್ಟಿದ್ದೆ, ಇದಕ್ಕೆ ಬೆಲ್ಲ ಹಾಕಿದ್ರೇ ಟೇಸ್ಟು. ಸೊ ನಾನಿಲ್ಲಿ ಒಂದು 2 ಸ್ಪೂನಷ್ಟು ಪುಡಿ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಉಂಡೆ ಬೆಲ್ಲ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಮುಂಚೆನೇ ಹಾಕ್ಕೊಂಡು ಅದು ಕರಗೋವರೆಗೂ ನೀವು ವೆಯ್ಟ್ ಮಾಡಬೇಕು. ಪುಡಿ ಬೆಲ್ಲ ಆದರೆ ಬೇಗ ಕರಗೋಗುತ್ತೆ. ಸೊ ಹಾಗಾಗಿ ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ಇವಾಗ ಕಡಲೆ ಹಿಟ್ಟಿಂದ ಸ್ಲರಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ಚೆನ್ನಾಗಿ ಕಂಟಿನ್ಯೂಸ್ ಆಗಿ ಒಂದು 2 ನಿಮಿಷ ಮಿಕ್ಸ್ ಮಾಡಿ, ಇದು ಒಂದು ಕುದಿ ಬರೋವರೆಗೂ ಕುದಿಸ್ಬಿಟ್ಟು ಗ್ಯಾಸನ್ನು ಆಫ್ ಮಾಡಿದ್ರೆ ಆಯಿತು ಅಷ್ಟೇ. ತುಂಬ ಸಿಂಪಲ್ಲು, ಬ್ಯಾಚುಲರ್ಸ್ ಕೂಡ ಇದನ್ನ ಮಾಡಿಕೊಂಡು ತಿನ್ಬೋದು ಈ ಗೊಜ್ಜನ್ನ. ತುಂಬ ಟೇಸ್ಟಿಯಾಗಿರುತ್ತೆ. ಉಪ್ಪು, ಖಾರ ಮತ್ತು ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಒಂಥರ ಕಂಪ್ಲೀಟ್ ಟೇಸ್ಟ್ ಬರುತ್ತೆ ನಿಮಗೆ, ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಅದು ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸನ್ನು ಆಫ್ ಮಾಡಿದ್ರೆ ಆಯಿತು. ಕಡಲೆ ಹಿಟ್ಟು ಹಾಕಿದ್ಮೇಲೆ ಒಂಚೂರು ಗಟ್ಟಿ ಬರುತ್ತೆ, ಒಂಥರ ಕ್ರೀಮಿಶ್ ಟೆಕ್ಸ್ಚರ್ ಬರುತ್ತೆ. ಆಮೇಲೆ ಗ್ಯಾಸನ್ನು ಆಫ್ ಮಾಡಿ, ಇದು ಆರಿದ್ಮೇಲೆ ಇನ್ನೊಂದು ಚೂರು ಗಟ್ಟಿ ಬರುತ್ತೆ. ಸೊ ನೋಡಿಕೊಂಡು ನೀರನ್ನು ನೀವು ಬೇಯಿಸೋವಾಗ ಎಷ್ಟು ನೋಡ್ಕೊಂಡು ಹಾಕ್ಕೋಬೋದು. ಇವಾಗ ಇಲ್ಲಿ ನಾನು ಪರೋಟಾಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಮೂಲಂಗಿನ ತುರಿದಿಟ್ಕೊಂಡಿದ್ದೀನಲ್ಲ ಅದರದ್ದು ನೀರು ತೆಕ್ಕೊತಾ ಇದ್ದೀನಿ. ನೀರಿದ್ದರೆ ಪರೋಟ ಎಲ್ಲ ತುಂಬ ಸಾಗಿ ಆಗಿಬಿಡುತ್ತೆ. ಸೊ ಹಾಗಾಗಿ ನೀರನ್ನು ಎಲ್ಲ ಕ್ಲೀನಾಗಿ ಹಿಂಡ್ಕೊಂಡು ಇದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ, ಹಿಂಡ್ಕೊಂಡಿರೋ ನೀರನ್ನು. ಯಾಕಂದರೆ ಇದರಲ್ಲೇ ಚಪಾತಿ ಹಿಟ್ಟನ್ನು ಕಲಸೋದು. ಸೊ ಈ ನೀರು ಕೂಡ ಏನು ವೇಸ್ಟ್ ಆಗೋದಿಲ್ಲ, ರೀಯೂಸ್ ಮಾಡ್ಕೊಂಡಂಗೆ ಆಗುತ್ತೆ. ಮೂಲಂಗಿನ ಹಾಗೆ ಬೇಯಿಸಿದ್ರೆ ಆ ಸ್ಮೆಲ್ಲೇ ಇಷ್ಟ ಆಗೋದಿಲ್ಲ ಎಷ್ಟೊಂದು ಜನಕ್ಕೆ. ಮಕ್ಳಿಗಂತೂ ಇಷ್ಟನೇ ಆಗಲ್ಲ, ಎಷ್ಟೊಂದು ಮಕ್ಳಿಗೆ ಇಷ್ಟ ಆಗೋದಿಲ್ಲ.
ಸೊ ನನಗೂ ಮೂಲಂಗಿ ಬೇಯಿಸಿ ಅಡುಗೆ ಮಾಡಿದ್ರೆ ಅಷ್ಟು ಇಷ್ಟ ಆಗಲ್ಲ, ಒಂಥರ ಸ್ಮೆಲ್ ಬರುತ್ತಲ್ಲ ಮನೆಯೆಲ್ಲ ಅನಿಸುತ್ತೆ. ಈ ಥರ ಮಾಡಿಕೊಂಡ್ರೆ ಮೂಲಂಗಿ ಹಾಕಿ ಮಾಡಿರೋದು ಅಂತ ಕೂಡ ಗೊತ್ತಾಗೋದೇ ಇಲ್ಲ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ಪರಾಟ ತುಂಬ ಚೆನ್ನಾಗಿದೆ ಅಂತ. ಸೊ ಈ ಒಂದು ಪರಾಟಾಗೆ ಮಾಡೋಕ್ಕೆ ಸ್ಟಫಿಂಗ್ಗೆ ನಾನು ಒಂದು ಈರುಳ್ಳಿನ ಮತ್ತು ಚಾಪರ್ಗೆ ಹಾಕ್ಕೊಂಡು ಇದನ್ನು ಫೈನಾಗಿ ಚಾಪ್ ಮಾಡ್ಕೋತಾ ಇದ್ದೀನಿ. ಸೊ ಈರುಳ್ಳಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡಿಕೊಂಡು ಬರೀ ಮೂಲಂಗಿನೂ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಒಗ್ಗರಣೆಗೆ ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒಂಚೂರು ಸಾಸಿವೆ ಹಾಕಿ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಇದನ್ನು ಬಾಡಿಸ್ಕೋಬೇಕು. ಇದೊಂಚೂರು ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ಮತ್ತು ಬೆಳ್ಳುಳ್ಳಿ ತಿನ್ನಲ್ಲ, ಈರುಳ್ಳಿ ತಿನ್ನಲ್ಲ ಅಂದರೆ ಬರೀ ಶುಂಠಿ ಪೇಸ್ಟನ್ನು ಹಾಕೋಬೋದು. ಇವಾಗ ಹಿಂಡ್ಕೊಂಡಿರೋ ಮೂಲಂಗಿನ ಹಾಕ್ಬಿಟ್ಟು, ಅಂದರೆ ಮೂಲಂಗಿ ತುರ್ಕೊಂಡಿರೋದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರ ನೀರಂಶ ಇನ್ನೇನಾದರೂ ಉಳ್ಕೊಂಡಿದ್ರೆ ಎಲ್ಲ ಹೋಗಬೇಕು, ಸ್ವಲ್ಪ ಡ್ರೈ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಅರಿಶಿನ, ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತು ಚಾಟ್ ಮಸಾಲ, ಗರಂ ಮಸಾಲ ಮತ್ತು ಜೀರಿಗೆ ಪುಡಿ, ಉಪ್ಪು ಇದನ್ನೆಲ್ಲ ಟೇಸ್ಟ್ಗೆ ತಕ್ಕಂತೆ ನೀವು ಹಾಕೋಬೋದು. ನಾನು ಎಲ್ಲ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಇದನ್ನ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಆರಕ್ಕಿಡಬೇಕು. ಇದು ಆರಿದ್ಮೇಲೆ ಪರಾಟ ಮಾಡ್ಕೊಳ್ಳೋಕ್ಕೆ, ಸ್ಟಫಿಂಗ್ ಮಾಡ್ಕೊಳ್ಳೋಕ್ಕೆ ನಾವು ಬಳಸ್ಕೊಳ್ಳೋದು. ಸೊ ಅದು ಆರೋಷ್ಟೊತ್ತಿಗೆ ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಸೊ ಇದನ್ನು ಖಾರದ ಹೋಳಿಗೆ ಥರನೂ ನೀವು ಮಾಡ್ಕೋಬೋದು. ಏನಿಲ್ಲ, ಗೋಧಿ ಹಿಟ್ಟು ಹಾಕಿ ಉಪ್ಪು ಹಾಕಿ ಒಂದು ಮೂಲಂಗಿ ನೀರೇನಿದೆಯಲ್ಲ, ಹಿಂಡ್ಕೊಂಡಿರೋ ನೀರು, ಅದನ್ನು ಹಾಕಿಬಿಟ್ಟು ಇದನ್ನು ಕಲಿಸ್ಕೊಳ್ಳೋದಷ್ಟೇ. ನಾನಿಲ್ಲಿ ಚಪಾತಿ ಹಿಟ್ಟು ಥರ ಕಲಿಸ್ಕೊತಾ ಇದ್ದೀನಿ ಪರಾಟಾಗೆ ಅಂತ. ನೀವು ಖಾರ ಹೋಳಿಗೆ ಥರ ಮಾಡ್ಕೋಬೇಕು ಅಂದರೆ ಸ್ವಲ್ಪ ನೀರಾಗಿ ಕಲಿಸ್ಕೊಂಡು, ಹೇಗೆ ಹೋಳಿಗೆಗೆ ನಾವು ಕಣ್ಕ ರೆಡಿ ಮಾಡ್ಕೋತೀವಲ್ಲ ಆ ಥರ ನೀರಾಗಿ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಎಣ್ಣೆ ಮೇಲೆ ಹಾಕಿ ಇದನ್ನು ಒಂದು 10 ನಿಮಿಷ ನೆನೆಯೋಕ್ಕಿಟ್ರೆ ಆಯಿತು. ಆ ಥರ ಮಾಡ್ಕೋಬೋದು. ನಾನು ಎಣ್ಣೆ ಎಲ್ಲ ಏನು ಹಾಕದೆ ಚಪಾತಿ ಹಿಟ್ಟು ಕಲಿಸಿರೋದು. ಸೊ ಇವತ್ತು ತುಂಬ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಎಣ್ಣೆ ಕಡಿಮೆ ಹಾಕಿ ಮಾಡಿರೋದು. ನಾನು ಚಪಾತಿ ಹಿಟ್ಟು ಹಾಕಿ ಕಲಿಸಿರೋ ಅಳತೆಗೆ 5 ಉಂಡೆಗಳಾಯಿತು. ಸೊ ಇವಾಗ ಒಂದೊಂದೇ ಉಂಡೆ ತೊಗೊಂಡು ಈ ಸ್ಟಫಿಂಗ್ ಆರಿದೆ ಇದನ್ನು ಇಟ್ಬಿಟ್ಟು ಕ್ಲೀನಾಗಿ ಇದನ್ನು ಕವರ್ ಮಾಡಿಬಿಟ್ಟು ಲಟ್ಟಿಸ್ಕೊಂಬಿಟ್ರೆ ಆಯಿತು. ಸೊ ಯಾವಾಗ ನಾವು ಲಟ್ಟಿಸ್ತೀವೋ ಆವಾಗ ಫಿಲ್ ಮಾಡಿ ಇಮಿಡಿಯೇಟಾಗಿ ಒಂದೊಂದನ್ನೇ ಫಿಲ್ ಮಾಡಿ ಲಟ್ಟಿಸ್ಬಿಟ್ಟು ಬೇಯಿಸ್ಕೊಂಡ್ರೆ ಒಳ್ಳೆಯದು. ನಾನೇನು ಮಾಡಿಬಿಟ್ಟೆ ಅಂದರೆ 5ಕ್ಕೂ ಫಿಲ್ ಮಾಡಿ ಇಟ್ಬಿಟ್ಟೆ, ಆಮೇಲೆ ಲಟ್ಸೋಣ ಒಟ್ಟಿಗೆ ಅಂತ. ಅದೇನಾಗೋಯ್ತು ಅಂದರೆ ಉಪ್ಪು ಹಾಕಿ ನಾವು ಫಿಲ್ಲಿಂಗ್ ರೆಡಿ ಮಾಡಿರ್ತೀವಲ್ವ, ಸೊ ಒಂದು ಸ್ವಲ್ಪ ನೀರು ಬಿಟ್ಕೊಂಡು ಒಂಚೂರು ಸೈಡಲ್ಲೆಲ್ಲ ಇದು ಫಿಲ್ಲಿಂಗ್ ಒಂಚೂರು ಆಚೆ ಬರೋ ಥರ ಆಯಿತು ಪರಾಟಾಗೆ. ಇಲ್ಲ ಅಂದರೆ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗೇ ಬಂದಿತ್ತು, ಏನು ಟೇಸ್ಟಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಅದೇ ಸ್ವಲ್ಪ ಸೈಡಲ್ಲೆಲ್ಲ ಬಿಟ್ಕೋತಾ ಇದ್ದಿಲ್ಲ, ಅದು ಮುಂಚೆನೇ ಫಿಲ್ ಮಾಡಿ ಇಟ್ಟಿದ್ದಕ್ಕೆ. ನೀವು ಮಾಡೋವಾಗ ಆ ತಪ್ಪನ್ನು ಮಾಡಬೇಡಿ. ನಾನೇನೋ ಯೋಚನೆ ಮಾಡಿಕೊಂಡು ಎಲ್ಲ ಮಾಡಬೇಡ ಅಂತ ಮರೆತುಬಿಟ್ಟು ಮಾಡಿಬಿಟ್ಟೆ. ಸೊ ಈ ಥರ ಕಾಂಬಿನೇಷನ್ ನೀವು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ.